ಒಂದಾನೊಂದು ಕಾಲದಲ್ಲಿ ಸಿಂಡ್ರೆಲ್ಲಾ ಅನ್ನೋ ಮುದ್ದು ಹುಡುಗಿ ಇದ್ಳು. ತುಂಬಾ ಕರುಣಾಳು ಹೃದಯದವಳು. ಅವಳಿಗೆ ಅಮ್ಮ ಇರಲಿಲ್ಲ. ಒಬ್ಬ ಚಿಕ್ಕಮ್ಮ ಮತ್ತು ಚಿಕ್ಕಮ್ಮನ ಇಬ್ಬರು ಹುಡುಗಿಯರ ಜೊತೆ ವಾಸವಾಗಿದ್ಳು. ಚಿಕ್ಕಮ್ಮ ಮತ್ತು ಆ ಹುಡುಗಿರು ತುಂಬಾ ಕೆಟ್ಟವರು. ಸಿಂಡ್ರೆಲ್ಲಾಳನ್ನ ಕಂಡ್ರೆ ಅವರಿಗೆ ಆಗ್ತಾ ಇರಲಿಲ್ಲ. ಇಡೀ ದಿನ ಅವಳಿಂದಾನೇ ಎಲ್ಲಾ ಮನೆಕೆಲಸ ಮಾಡಿಸ್ತಾ ಇದ್ರು. ಬಟ್ಟೆ ಒಗೆಯೋದು, ಕಸ ಗುಡ್ಸೋದು, ಒರೆಸೋದು, ಬಟ್ಟೆಗಳಿಗೆ ಇಸ್ತ್ರಿ ಹಾಕೋದು, ಅಡುಗೆ, ತೋಟದ ಕೆಲಸ. ಅಯ್ಯಯ್ಯೋ, ಒಂದೇ ಎರಡೇ. ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆಯವರೆಗೂ ಕತ್ತೆ ಚಾಕರಿ. ಆ ಹುಡುಗೀರು ಇಬ್ಬರು ನೋಡೋಕೆ ಹೆಗ್ಗಣಗಳ ಹಾಗಿದ್ರೂ ತಮ್ಮಂತಹ ಸುಂದರಿಯರು ಸೀಮೆಯಲ್ಲೇ ಎಲ್ಲೂ ಇಲ್ಲ ಅಂತ ಕೊಚ್ಚಿಕೊಳ್ತಾ ಇದ್ರು. ಇಡೀ ದಿನ ಕನ್ನಡಿ ಮುಂದೆ ತಮ್ಮ ಮುಖಗಳನ್ನ ನೋಡಿಕೊಳ್ತಾ ಕೂತಿರೋರು. ಸಿಂಡ್ರೆಲ್ಲಾ ಇಷ್ಟೆಲ್ಲಾ ಕಷ್ಟದ ಮಧ್ಯನೂ ಒಂದು ದಿನಾನೂ ಸಿಟ್ಟು ಮಾಡ್ಕೊಳ್ತಿರ್ಲಿಲ್ಲ. ನಗುನಗುತ್ತಾ ಕೆಲಸ ಮಾಡಿಕೊಂಡಿರೋಳು. ಒಂದಿನ ಅವರ ಮನೆಗೆ ಒಂದು ಆಹ್ವಾನ ಪತ್ರಿಕೆ ಬಂತು. ಆ ದೇಶದ ರಾಜಕುಮಾರ ಒಂದು ನೃತ್ಯಕೂಟ ಅಂದ್ರೆ ಡ್ಯಾನ್ಸ್ ಪಾರ್ಟಿ ಆಯೋಜಿಸಿದ್ದ. ಅದಕ್ಕೆ ಊರಿನಲ್ಲಿರೋ ಹದಿಹರೆಯದ ಹುಡುಗ ಹುಡುಗಿಯರನ್ನ ಆಹ್ವಾನಿಸಿದ್ದ. ಸಿಂಡ್ರೆಲ್ಲಾಗೂ ಅಲ್ಲಿಗೆ ಹೋಗೋ ಆಸೆ ಇತ್ತು. ಆದ್ರೆ ಚಿಕ್ಕಮ್ಮ ಮತ್ತು ಆ ಹುಡುಗಿಯರು ಬಿಡ್ಬೇಕಲ್ಲ. ನಿನ್ನ ಮುಖ ನೋಡು, ಅರಮನೆಗೆ ಹೋಗೋ ಹಾಗಿದೀಯಾ? ನೀನು ಬರ್ಬೇಡ, ನಾವ್ ಹೋಗಿ ಬರ್ತೀವಿ. ನೀನು ಇಲ್ಲೇ ಇದ್ದು ಮನೆಯೆಲ್ಲ ಕ್ಲೀನ್ ಮಾಡು. ಅಷ್ಟ್ರಲ್ಲಿ ನಾವು ವಾಪಸ್ ಬರ್ತೀವಿ. ಅಂತ ಚೆಂದದ ಬಟ್ಟೆ ತೊಟ್ಟು ಘಮಘಮ ಅಂತ ಸೆಂಟ್ ಹಾಕಿಕೊಂಡು ತಮ್ಮ ಕುದುರೆ ಸಾರೋಟವನ್ನೇರಿ ಹೊರಟೇ ಹೋದರು. ಈವಾಗ ಮಾತ್ರ ಸಿಂಡ್ರೆಲ್ಲಾಗೆ ಎಲ್ಲಿಲ್ಲದ ದುಃಖ ಒತ್ತರಿಸಿಕೊಂಡು ಬಂತು. ನನ್ನಪ್ಪ ಅಮ್ಮ ಇದ್ದಿದ್ರೆ ಹೀಗಾಗ್ತಾ ಇತ್ತಾ? ನಾನ್ ಕೂಡ ಅರಮನೆಗ್ ಹೋಗಿರೋಳು, ರಾಜ ರಾಣಿ ಅರಮನೇನ ನೋಡಿರೋಳು ಅಂತ ಒಂದು ಕಡೆ ಕೂತು ಗಳಗಳ ಅಂತ ಹತ್ತುಬಿಟ್ಲು. ಆ ದಾರಿಯಲ್ಲಿ ಹೋಗ್ತಾ ಇದ್ದ ಕಿನ್ನರಿಯೊಬ್ಬಳಿಗೆ ಕೇಳಿಸ್ತು. ಕಿನ್ನರಿ ಸಿಂಡ್ರೆಲ್ಲಾಳ ಮುಂದೆ ಬಂದು ನಿಂತಳು. ದುಃಖಕ್ಕೆ ಕಾರಣ ಕೇಳಿದ್ಲು. ಇಷ್ಟಕ್ಕೆಲ್ಲ ಅಳ್ತಾರ? ನೀನು ಅರಮನೆಗ್ ಹೋಗೋವಂತೆ ಅಳ್ಬೇಯ ಅಂದಳು. ಸಿಂಡ್ರೆಲ್ಲಾಗೆ ಖುಷಿಯಾಯಿತು. ಯಾರಾದ್ರೂ ಒಬ್ರು ನನ್ನ ದುಃಖ ಕೇಳೋರಿದಾರಲ್ವಾ, ಸಾಕು ಅನ್ಸ್ತು. ಹೋಗ್ದಿದ್ರೂ ಪರ್ವಾಗಿಲ್ಲ, ನೀನು ನನ್ನ ಬೇಜಾರ್ ದೂರ ಮಾಡಿದೀಯ, ಅಷ್ಟು ಸಾಕು. ಇಷ್ಟಕ್ಕೂ ನನ್ ಹತ್ರ ಒಳ್ಳೆಯ ಬಟ್ಟೆಗಳಿಲ್ಲ, ಸಾರೋಟಿಲ್ಲ. ಏನ್ ಹಾಕಿಕೊಳ್ಳಿ, ಹೇಗೆ ಹೋಗಲಿ ಅಂದಳು. ಅಡಿಗೆಮನೆ ಮೂಲೆಯಲ್ಲಿ ಒಂದು ದೊಡ್ಡ ಕುಂಬಳಕಾಯಿ ಇತ್ತು. ಕಿನ್ನರಿ ತನ್ನ ಕೈಯಲ್ಲಿದ್ದ ಮಾಯಕದ ಕೋಲಿನಿಂದ ಕುಂಬಳಕಾಯನ್ನ ಮುಟ್ಟಿದಳು. ಓಹೋ, ಚಂದದ ಸಾರೋಟು ತಯಾರಾಯಿತು. ಅಲ್ಲೇ ಬಿಲದಲ್ಲಿ ಅಡಗಿದ್ದ 6 ಇಲಿಗಳನ್ನ ಬಿಳಿ ಕುದುರೆಗಳನ್ನಾಗಿ ಪರಿವರ್ತಿಸಿದಳು. ಮನೆ ಕಾಯೋ ನಾಯಿಯನ್ನ ಸಾರೋಟಿನ ಚಾಲಕನನ್ನಾಗಿ ಮಾಡಿದಳು. ಇಷ್ಟಾಗುವಾಗ ಕಿನ್ನರಿಯ ಗಮನ ಸಿಂಡ್ರೆಲ್ಲಾಳ ಕಡೆಗೆ ಹರಿಯಿತು. ಆಗ ಕೋಲನ್ನ ಸಿಂಡ್ರೆಲ್ಲಾಗೆ ಮುಟ್ಟಿಸಿದ್ಲು. ಆಹಾ! ಸಿಂಡ್ರೆಲ್ಲಾಳ ಹಳೆಯ ಉಡುಪು ರೇಷ್ಮೆಯ ಕಸೂತಿ ಕೆಲಸ ಮಾಡಿದ ಹೊಳೆಯುವ ಸುಂದರವಾದ ಉಡುಪಾಯಿತು. ಕಾಲಿಗೆ ಗಾಜಿನ ಪಾದರಕ್ಷೆ ಬಂದವು. ಕತ್ತು, ಕಿವಿ, ಕೈಗಳಲ್ಲಿ ಎಲ್ಲ ಫಳಫಳ ಹೊಳೆಯೋ ವಜ್ರಾಭರಣಗಳು. ಅಬ್ಬಬ್ಬ! ಸಿಂಡ್ರೆಲ್ಲಾಳೆ ಕಿನ್ನರ ಕನ್ಯೆಯಂತೆ ಕಂಗೊಳಿಸುತ್ತಿದ್ದಳು. ಸಿಂಡ್ರೆಲ್ಲಾ ಸಾರೋಟಿನಲ್ಲಿ ಕುರುತ್ತಾ ಇದ್ದ ಹಾಗೆ ಕಿನ್ನರಿ ಸಿಂಡ್ರೆಲ್ಲಾಳಿಗೆ ಒಂದು ಎಚ್ಚರಿಕೆಯ ಮಾತು ಹೇಳಿದಳು. ರಾತ್ರಿ 12 ಗಂಟೆಗೆ ಸರಿಯಾಗಿ ಈ ಸಾರೋಟು ಕುಂಬಳಕಾಯಿಯಾಗಿ, ಕುದುರೆಗಳು ಇಲಿಗಳಾಗಿ, ಸಾರಥಿ ನಾಯಿಯಾಗಿ ಬದಲಾಗ್ತಾರೆ. ಅಷ್ಟ್ರಲ್ಲಿ ನೀನು ಮನೆಗೆ ವಾಪಸ್ ಬರ್ಬೇಕು. ಎಚ್ರ! ಸಿಂಡರೆಲ್ಲಾ ಅರಮನೆಗೆ ಹೋದಳು. ಡ್ಯಾನ್ಸ್ ಪಾರ್ಟಿ ಮೊದಲೇ ಆರಂಭವಾಗಿತ್ತು. ಸಿಂಡರೆಲ್ಲಾ ಏನಾಗುತ್ತದೋ ಎಂದು ಅಳುಕುತ್ತಲೇ ಅರಮನೆಯೊಳಗೆ ಕಾಲಿಟ್ಟಳು. ಸಿಂಡರೆಲ್ಲಾ ಸಭೆಯೊಳಗೆ ಕಾಲಿಡುತ್ತಲೇ ರಾಜಕುಮಾರ ಅವಳನ್ನು ನೋಡಿದ. ಸಿಂಡರೆಲ್ಲಾಳನ್ನು ನೋಡ್ತಾ ಇದ್ದ ಹಾಗೆ ಇವಳೇ ನನ್ನ ರಾಣಿಯಾಗೋದು ಅಂತ ನಿರ್ಧರಿಸಿದ. ಅವಳೊಂದಿಗನೇ ನೃತ್ಯ ಮಾಡಿದ. ಬೇರೆ ಯಾವುದೇ ಹುಡುಗಿಯನ್ನು ಕಣ್ಣೆತ್ತಿಯೂ ನೋಡಿಲ್ಲ. ಸಿಂಡರೆಲ್ಲಾಳಿಗೂ ರಾಜಕುಮಾರ ತುಂಬಾ ಮೆಚ್ಚುಗೆಯಾದ. ಸಿಂಡರೆಲ್ಲಾಳಿಗೆ ಕಾಲದ ಪರಿವೆಯೇ ಮರೆತು ಹೋಯಿತು. ಇಷ್ಟರಲ್ಲಿ 12 ಗಂಟೆಯ ಮೊದಲ ಗಂಟೆ ಬಾರಿಸ್ತು. ಸಿಂಡರೆಲ್ಲಾಗೆ ಕಿನ್ನರಿ ಹೇಳಿದ ಮಾತು ನೆನಪಾಯಿತು. ಗಾಬರಿಯಿಂದ ರಾಜಕುಮಾರನ ಕೈಬಿಡಿಸಿಕೊಂಡು ಒಂದೇ ಓಟದಲ್ಲಿ ಹಾರಿ ಸಾರೋಟಲ್ಲಿ ಕೂತು ಮನೆ ಕಡೆಗೆ ಓಡಿಸೋಕೆ ಸಾರಥಿಗೆ ಹೇಳಿದಳು. ಅದು ಹೇಗೆ ಮನೆ ಮುಟ್ಟಿದಳೋ ನನಗಂತೂ ಗೊತ್ತಿಲ್ಲ. ಅಂತೂ ಇಂತೂ 12 ಹೊಡೆಯೋ ಹೊತ್ತಿಗೆ ಮನೆ ಅಂಗಳದಲ್ಲಿ ಇದ್ದಳು. ಮತ್ತಿಂದು ನಿನಗೆ ಗೊತ್ತಲ್ಲ, ಆ ಕ್ಷಣಕ್ಕೆ ಸಾರೋಟು ಕುಂಬಳಕಾಯಿಯಾಗಿ, ಕುದುರೆಗಳು ಇಲಿಗಳಾಗಿ, ಸಾರಥಿ ನಾಯಿಯಾಗಿ ಬದಲಾದರು. ಇಷ್ಟೆಲ್ಲಾ ಗಡಿಬಿಡಿಯಲ್ಲಿ ಸಿಂಡರೆಲ್ಲಾ ಕಾಲಿನ ಗಾಜಿನ ಚಪ್ಪಲಿಯೊಂದು ಅರಮನೆಯ ಮೆಟ್ಟಿಲಿನ ಮೇಲೆ ಉಳಿದು ಹೋಗಿತ್ತು. ರಾಜಕುಮಾರ ಅವಳ ಹಿಂದೆಯೇ ಓಡೋಡಿ ಬಂದರೂ ಅವಳು ದ್ಯಾವ ಮಾಯಾಲೋಕದಲ್ಲೋ ಹೊರಟು ಹೋಗಿದ್ದಳು. ರಾಜಕುಮಾರನ ಕೈಗೆ ಸಿಂಡರೆಲ್ಲಾಳ ಆ ಗಾಜಿನ ಚಪ್ಪಲಿ ಸಿಕ್ತು.
ಅದು ತಾನು ಪ್ರೀತಿಸೋ ಹುಡುಗೀದು ಅಂತ ಗೊತ್ತಾಯ್ತವನಿಗೆ. ಹೇಗಾದ್ರೂ ಮಾಡಿ ಗಾಜಿನ ಚಪ್ಪಲಿಯ ಒಡತಿಯನ್ನ ಕಂಡು ಹಿಡಿಯಲೇಬೇಕು ಅಂತ ನಿರ್ಧರಿಸಿದ ರಾಜಕುಮಾರ. ಚಪ್ಪಲಿಯೊಂದಿಗೆ ಊರಿನ ಪ್ರತಿಯೊಂದು ಮನೆಗೂ ತಾನೇ ಸ್ವತಃ ಬಂದ. ಮನೆಯಲ್ಲಿ ಹದಿಹರೆಯದ ಹುಡುಗಿಯರಿದ್ರೆ ಕರೆದು ಆ ಚಪ್ಪಲಿನ ಕಾಲಿಗೆ ಹಾಕೋದು, ಹೊಂದದೇ ಇದ್ರೆ ಮುಂದಿನ ಮನೆಗೆ ಹೋಗೋದು, ಹೀಗೆ ಪ್ರತಿಯೊಂದು ಮನೆಗೂ ಹೋದ. ಹಾಗೆ ಇವರ ಮನೆಗೂ ಬಂದ. ಹಿಂದಿನ ದಿನ ರಾತ್ರಿ ಘಟನೆಯ ಯಾವ ಸುಳಿವೂ ಇಲ್ಲದ ಸಿಂಡ್ರೆಲ್ಲಾಳ ಚಿಕ್ಕಮ್ಮ ಮತ್ತವಳ ಹುಡುಗಿಯರು ರಾಜಕುಮಾರರನ್ನ ಕಂಡು ತುಂಬಾ ಆಶ್ಚರ್ಯಪಟ್ರು. ರಾಜಕುಮಾರನಿಂದ ನಡೆದ ಕಥೆ ಕೇಳಿ, ಆ ಚಪ್ಪಲಿ ನನ್ನದು ನನ್ನದು ಅಂತ ಇಬ್ರೂ ಹುಡುಗಿಯರು ತಮ್ಮ ಪಾದಗಳನ್ನ ಅದರಲ್ಲಿ ತುರ್ಸೋಕೆ ಪ್ರಯತ್ನಿಸಿದ್ರು. ಪಾದದ ಕಾಲು ಭಾಗವೂ ಒಳಗ ಹೋಗಲಿಲ್ಲ. ಮನೇಲಿ ಇನ್ಯಾರೂ ಇಲ್ಲವೇನೋ ಅಂದ ರಾಜಕುಮಾರ. ನಮ್ಮನೆ ಕೆಲ್ಸದವಳಿದ್ದಾಳೆ, ಆದ್ರೆ ಅವಳೇನೋ ಪಾರ್ಟಿಗೆ ಬಂದಿರ್ಲಿಲ್ಲ ಅಂದಳು ಚಿಕ್ಕಮ್ಮ. ಆದ್ರೂ ಸರಿನೇ, ಕರೀರಿ ಅಂದ ರಾಜಕುಮಾರ. ಸಿಂಡ್ರೆಲ್ಲಾ ಹೊರಗೆ ಬಂದಳು. ಅವಳ ಕಣ್ಣುಗಳನ್ನ ನೋಡುತ್ತಲೇ ರಾಜಕುಮಾರನಿಗೆ ಇವಳೇ ನಾನು ನಿನ್ನೆ ಕಂಡ ಹುಡುಗಿ ಅಂತ ಖಾತ್ರಿಯಾಯಿತು. ಅದಕ್ಕೆ ಸರಿಯಾಗಿ ಚಪ್ಪಲಿ ಅವಳ ಪಾದಕ್ಕೆ ಸರಿಯಾಗಿ ಹೊಂದಿಕೊಳ್ತು. ಚಿಕ್ಕಮ್ಮ ಆ ಹುಡುಗೀರೂ ಬಾಯಿ ಬಿಟ್ರು. ಅದು ಹೇಗಾಯ್ತು ಅನ್ನೋದೇ ರಹಸ್ಯವಾಯಿತು. ರಾಜಕುಮಾರ ಸಿಂಡ್ರೆಲ್ಲಾಳನ ಅರಮನೆಗೆ ಕರ್ಕೊಂಡು ಹೋಗಿ ವಿಜೃಂಭಣೆಯಿಂದ ಸಿಂಡ್ರೆಲ್ಲಾಳನ್ನು ಮದುವೆಯಾದ. ತನಗೆ ಅಷ್ಟು ಕಷ್ಟ ಕೊಟ್ಟ ಚಿಕ್ಕಮ್ಮ ಮತ್ತವಳ ಮಕ್ಕಳನ್ನ ಸಿಂಡ್ರೆಲ್ಲಾ ಕ್ಷಮಿಸಿ ತನ್ನ ಜೊತೆಗೆ ಅರಮನೆಗೆ ಕರೆದುಕೊಂಡು ಹೋದಳು. ಅವಳ ಉದಾರತೆ ನೋಡಿ ಅವರಿಗೆ ನಾಚಿಕೆ, ಪಶ್ಚಾತ್ತಾಪ ಎರಡೂ ಆಯಿತು. ಮತ್ತೆಂದೂ ಅವರು ಯಾರಿಗೂ ಹಿಂಸೆ ಕೊಡಲಿಲ್ಲ. ಮುಂದೆ ಒಳ್ಳೆಯವರಾಗಿ ಬದುಕಿದ್ರು. ಸಿಂಡ್ರೆಲ್ಲಾ ಮಹಾರಾಣಿಯಾಗಿ ರಾಜನೊಂದಿಗೆ ಸುಖವಾಗಿದ್ಲು.